ತಾಯಿ ತನ್ನ ಇಬ್ಬರು ಕರುಳ ಬಳ್ಳಿಗಳನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದಂತಹ ಸ್ಟೋರಿ ನೋಡಿದ್ರಿ. ಸುಳ್ಳು ಆರೋಪ ಹೊರಿಸಿ ಗಂಡನನ್ನ ಜೈಲಿಗೆ ಕಳುಹಿಸಿ ಬಳಿಕ ಹಣದ ಕೊರತೆಯಿಂದಾಗಿ ಮಕ್ಕಳನ್ನ ಕೊಲೆ ಮಾಡಿ ಆತ್ಮಹತ್ಯೆಯ ನಾಟಕ ಆಡಿದ್ದಾಳೆ. ಅಷ್ಟಕ್ಕೂ ಏನಿದು ಅಪ್ಡೇಟ್ ನೋಡ್ತಾ ಹೋಗೋಣ. ಮಲಗಿದ್ದ ಮಕ್ಕಳನ್ನ ತಾಯಿಯೇ ಉಸಿರುಗಟ್ಟಿಸಿ ಕೊಲೆ ಪ್ರಕರಣ. ಇಬ್ಬರು ಮಕ್ಕಳನ್ನ ಸಾಕೋದು ಕಷ್ಟ ಅಂತ ಮರ್ಡರ್. ನೆನೆ ಜಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಕ್ಕಳು ರಾತ್ರಿ ಮಲಗಿರುವಾಗ ದಿಂಬಿನಿಂದ ಉಸಿರುಗಟ್ಟಿಸಿ ತಾಯಿಯೇ ಕೊಲೆ ಮಾಡಿದ್ಲು. 7 ವರ್ಷದ ಹೆಣ್ಣು ಮಗು ಲಕ್ಷ್ಮಿ ಹಾಗೂ 9 ವರ್ಷದ ಗೌತಮ್ ಎಂಬ ಇಬ್ಬರು ಮಕ್ಕಳನ್ನ ತಾನು ವಾಸವಿದ್ದಂತಹ ಜಾಲಹಳ್ಳಿಯ ರಾಮಭೋವಿ ಕಾಲೋನಿಯ ಮನೆಯಲ್ಲಿ ಕೊಲೆ ಮಾಡಿದ್ಲು. ಬಳಿಕ ತಾನೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದಂತಹ ಆರೋಪಿ ಗಂಗಾದೇವಿ ಮಕ್ಕಳನ್ನ ಕೊಲೆ ಮಾಡಿದ್ದೀನಿ, ಈಗ ತಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾಟಕ ಕೂಡ ಮಾಡಿದ್ಲು. ಇನ್ನು ಆರೋಪಿ ತಾಯಿ ಗಂಗಾದೇವಿ ವಶಕ್ಕೆ ಪಡ್ಕೊಂಡು ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಿದಾಗ ಕೊಲೆಗೆ ಕಾರಣ ಬಿಚ್ಚಿಟ್ಟಿದ್ದಾಳೆ. ಮಕ್ಕಳಿಬ್ಬರನ್ನ ಸಾಕೋದಿಕ್ಕೆ ಕಷ್ಟವಾಗ್ತಾ ಇತ್ತು, ಗಂಡನ ದುಡಿಮೆ ಸಹ ಇರ್ಲಿಲ್ಲ, ಹೀಗಾಗಿ ನಾನು ದುಡಿದ ಹಣ ಸಾಕಾಗ್ತಿರ್ಲಿಲ್ಲ, ಮಕ್ಕಳ ಸ್ಕೂಲ್ ಫೀಸ್ ಇದೆಲ್ಲ ಬರ್ಸೋಕೆ ಕಷ್ಟವಾಗ್ತಾ ಇತ್ತು, ಮುಂದಿನ ಭವಿಷ್ಯ ನೆನೆದು ಇಬ್ಬರು ಮಕ್ಕಳನ್ನ ಕೊಲೆ ಮಾಡಿದ್ದೀನಿ ಅಂತ ಗಂಗಾದೇವಿ ಪೊಲೀಸರ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾಳೆ. ಜೀವನ ನಡೆಸೋದು ತುಂಬ ಕಷ್ಟ ಆಗಿದೆ ಅಂತ ಹೇಳಿ ಒಂದು ಉದ್ದೇಶದಿಂದ ಅಂದರೆ ಉಸಿರುಗಟ್ಟಿ ಇಬ್ಬರು ಮಕ್ಕಳನ್ನು ಅವರು ಸಾಯಿಸಿದ್ದಾರೆ. ಅದು ಯಾವ ಕಾರಣಕ್ಕೆ ಮಾಡಿದ್ದಾರೆ, ಏನೇನು ಸಮಸ್ಯೆಗಳಿತ್ತು ಅಂತ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಉಸಿರು ಕಟ್ಟಿ ಅಂದರೆ ಪಿಲ್ಲೋಯಿಂದ ಉಸಿರು ಕಟ್ಟಿ ಅವ್ರನ್ನ ಸಾಯಿಸಿದ್ದಾರೆ. ಇನ್ನು ಆರೋಪಿ ಗಂಗಾದೇವಿ ಕಳೆದ ತಿಂಗಳು ಮಾರ್ಚ್ನಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದಂತಹ ಗಂಡ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ದೂರನ್ನ ಕೊಟ್ಟಿದ್ದ ಕಾರಣ ಜಾಲಹಳ್ಳಿ ಪೊಲೀಸರು ಆರೋಪಿ ಗಂಗಾದೇವಿ ಗಂಡನನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ರು. ಇನ್ನು ಗಂಡ ಜೈಲಿಗೆ ಹೋಗಿ 1 ತಿಂಗಳಲ್ಲಿಯೇ ಪಾಪಿ ಗಂಗಾದೇವಿ ಕೂಡ ಮಕ್ಕಳನ್ನ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾಳೆ. ಅದೇನೇ ಆಗ್ಲಿ, ದುಡ್ದು ಮಕ್ಕಳನ್ನ ಸಾಕ್ತಾ ಇದ್ದಂತಹ ಗಂಡನ ಮೇಲೆ ಕಿರುಕುಳದ ಆರೋಪ ಹೊರಿಸಿ ಜೈಲಿಗೆ ಕಳಿಸಿದ್ಲು. ಇತ್ತ ಮಕ್ಕಳನ್ನು ಕೂಡ ಸಾಕೋದಿಕ್ಕಾಗದೆ ಅವರನ್ನು ಕೂಡ ಕೊಲೆ ಮಾಡುವ ನೀಚ ಮಟ್ಟಕ್ಕೆ ಈ ತಾಯಿ ಇಳ್ದಿರೋದು ಮಾತ್ರ ವಿಪರ್ಯಾಸ ನೋಡಿ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.